ಮೊತ್ತ 30,000, ವೆಚ್ಚ 28,219 ರೂಪಾಯಿ. ಬೆಜ್ಜವಳ್ಳಿ ಗ್ರಾಮದ ಆಶ್ರಯ ಕಾಲೋನಿ ಹಿಂಭಾಗದ ಕೆರೆ ದಂಡೆ ರಸ್ತೆ ಕೋಡಿಗೆ ಡಕ್ಸ್ಲಾಕ್ ನಿರ್ಮಾಣ, ಅಂದಾಜು ಮೊತ್ತ 1,20,000, ವೆಚ್ಚ 1,13,211 ರೂಪಾಯಿ. 2025-26ನೇ ಸಾಲಿನ 17ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದ ಭರಿಸಲಾದ ಸಾಮಗ್ರಿ ಬಿಲ್ ಮತ್ತು ಸರಬರಾಜುದಾರರ ವಿವರ. ಸುಶೀಲ್ ಟ್ರೇಡರ್ಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕುಡಿಯುವ ನೀರಿನ ನಿರ್ವಹಣೆಗೆ ಸಾಮಗ್ರಿ ಖರೀದಿ 1,14,405 ರೂಪಾಯಿ. ಸುಶೀಲ್ ಟ್ರೇಡರ್ಸ್, ಗ್ರಾಮ ಪಂಚಾಯತಿ ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಬೀದಿ ದೀಪ ನಿರ್ವಹಣೆಗೆ ಸಾಮಗ್ರಿ ಖರೀದಿ 3,53,470 ರೂಪಾಯಿ. ಎಸ್ ಟ್ರೇಡರ್ಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಬೀದಿ ದೀಪ ನಿರ್ವಹಣೆಗೆ ಸಾಮಗ್ರಿ ಖರೀದಿ 48,280 ರೂಪಾಯಿ. ಸಮೃದ್ಧಿ ಸಂಜೀವಿನಿ, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನಿರ್ವಹಣೆಗೆ ಸಾಮಗ್ರಿ ಖರೀದಿ 1,01,970 ರೂಪಾಯಿ. ಎಸ್ ಟ್ರೇಡರ್ಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನಿರ್ವಹಣೆ ಸಾಮಗ್ರಿ ಖರೀದಿ 98,528 ರೂಪಾಯಿ. ಶ್ರೀರಂಗ ಎಂಟರ್ಪ್ರೈಸಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಮತ್ತು ನಿರ್ವಹಣೆ ಸಾಮಗ್ರಿ ಖರೀದಿ 1,60,209 ರೂಪಾಯಿ. ಮೆಸ್ಕಾಂ ಬೆಜ್ಜವಳ್ಳಿ, ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಕುಡಿಯುವ ನೀರು ಮತ್ತು ನಿರ್ವಹಣೆ ಬೀದಿ ಪ್ರಸ್ತಾವಗಳ ನಿರ್ವಹಣೆಗೆ ಬಿಲ್ ಬಾಕ್ಸು 2,94,464 ರೂಪಾಯಿ. ಶಾಂತರಾಮ್ ಕಿಣಿ ಟ್ರೇಡರ್ಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಸ್ವಚ್ಛತೆ ಮತ್ತು ನಿರ್ವಹಣೆಗೆ ಬಿಲ್ ಬಾಕ್ಸು 18,000 ರೂಪಾಯಿ. ಸನ್ ರೈಸರ್ಸ್ ಎಲೆಕ್ಟ್ರಿಕಲ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಬೀದಿ ದೀಪ ನಿರ್ವಹಣೆ ಸಾಮಗ್ರಿ ಖರೀದಿ 1,04,722 ರೂಪಾಯಿ. ನವದುರ್ಗ ಎಲೆಕ್ಟ್ರಿಕಲ್ಸ್ ಮತ್ತು ಪ್ಲಂಬಿಂಗ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನಿರ್ವಹಣೆಗೆ ಸಾಮಗ್ರಿ ಖರೀದಿ 21,084 ರೂಪಾಯಿ. ರವಿ ಎಂಟರ್ಪ್ರೈಸಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನಿರ್ವಹಣೆ ಸಾಮಗ್ರಿ ಖರೀದಿ 9,438 ರೂಪಾಯಿ. ಓಂಕಾರ್ ಪೈಪ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಮತ್ತು ನಿರ್ವಹಣೆಗೆ ಸಾಮಗ್ರಿ ಖರೀದಿ 19,850 ರೂಪಾಯಿ. ಬ್ರಾಹ್ಮಿ ದುರ್ಗ ಎಂಟರ್ಪ್ರೈಸಸ್, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನಿರ್ವಹಣೆ ಸಾಮಗ್ರಿ ಖರೀದಿ 8,050 ರೂಪಾಯಿ. 25-26ನೇ ಸಾಲಿನ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿ ವಿವರ. ತಾಲೂಕು ಪಂಚಾಯತಿಗಳು, ಬೆಜ್ಜವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಳೆ ಕಟ್ಟಡ ಅಭಿವೃದ್ಧಿ ಕಾಮಗಾರಿ, ಅಂದಾಜು ಮೊತ್ತ 4,50,000 ರೂಪಾಯಿ, ಒಟ್ಟು ವೆಚ್ಚ 4,47,739 ರೂಪಾಯಿ. ನೋಡ್ರಿ, ಇಷ್ಟು ಕಾಮಗಾರಿಗಳು ಓದಿದ್ದಾರೆ, ಕಾಮಗಾರಿಗಳು ನಡೆದಿಲ್ಲ. ಬಟ್ ಹೋದ ವರ್ಷ 15 ಫೈನಾನ್ಸ್ ಹಣಕಾಸು ಬರದೇ ಇರೋ ಕಾರಣ ಇಲ್ಲಿ ಹೆಚ್ಚು ಕಾಮಗಾರಿಗಳು ನಡೆದಿಲ್ಲ. NREG ಕಾಮಗಾರಿಗಳು ಹೆಚ್ಚು ನಡೆದಿದ್ದಾವೆ, ವರ್ಕ್ ಆಗಿದ್ದಾವೆ. PRD ಇಂದ ಮತ್ತೆ ಪಂಚಾಯತಿಯಿಂದ ಮತ್ತು ಅಗ್ರಿಕಲ್ಚರ್ ಸೇರಿ. ಯಾರ್ದಾರು ಮನೆಯಲ್ಲಿ ಶೌಚಾಲಯ ಮಾಡಿದ್ದೀವಿ, ದುಡ್ಡು ಬಂದಿಲ್ಲ, ಕೊಟ್ಟಿಗೆ ಇದೆ, ನಮ್ಗೆ ದುಡ್ಡು ಬಂದಿಲ್ಲ, ಏನಾದ್ರು ಇದ್ರೆ ಹೇಳ್ಬೋದು. ಇದು ಪೇಮೆಂಟ್ ಬಾಕಿ ಇದೆ, ಗೌರ್ಮೆಂಟ್ ಒಟ್ಟಿಗೆ ಒಂದು ಒಟ್ಟುಗೂಡಿಸಿ ಬಾಕಿದೆಲ್ಲ ಏನೀಗ ಕೂಲಿ ಮೊತ್ತ ಎಲ್ಲ ಬಂದಿದೆ ಎಲ್ಲರಿಗೂ ಕೂಡ. ಯಾರಿಗಾದ್ರೂ ನಾವು ಕೆಲಸ ಮಾಡಿ ನಮಗೆ ಕೂಲಿ ಮೊತ್ತ ಬಂದಿಲ್ಲ ಅನ್ನೋ ಇದ್ರೆ ಈ ಸಭೆಯಲ್ಲಿ ಹೇಳ್ಬೋದು. ಈ ವರ್ಷದಲ್ಲ, ಇದು ಹೋದ ವರ್ಷ ಏಪ್ರಿಲ್ ಇದು ಮಾರ್ಚ್ ಈ ವರ್ಷದ ಬರುತ್ತೆ. ಈ ವರ್ಷದೆಲ್ಲ ಏನೇನು ಚೇಂಜಸ್ ಆಗಿದೆ ಬಂದಿಲ್ಲ ಅಂತ ಈ ವರ್ಷ ಬರುತ್ತೆ. ನಾವು ಆನ್ಲೈನ್ ಅಲ್ಲಿ ಫಿಲ್ ಮಾಡಿ ಇಂಜಿನಿಯರ್ MB ಬಂದು ನಾವು ಆನ್ಲೈನ್ ಅಲ್ಲಿ ಫಿಲ್ ಮಾಡಿದ್ರೆ ಮುಗೀತು. ನಿಮಗೆ 15 ದಿವಸ ಒಂದು ತಿಂಗಳು ಲೇಟ್ ಆದ್ರೂ ಕೂಡ ದುಡ್ಡಿಗೆ ಕೂತಾ ಇರಲ್ಲ. 100% ಬರುತ್ತೆ. ಹೇಳ್ತೀನಿ ಆಮೇಲೆ ಅದು ಸಂಬಳದೆಲ್ಲ ಆಮೇಲೆ ಸಬ್ಜೆಕ್ಟ್ ವೈಸ್ ಮಾತಾಡ್ತೀವಿ. ಈಗೆಲ್ಲ ಯೋಜನೆ ಎಲ್ಲ ಚೇಂಜ್ ಆಗಿದೆ. ಏನು ಸಂಬಳ ಏನು ಕೊಟ್ಟಿದ್ರೆ ಅದೇ ಸಂಬಳ ಕೊಟ್ಟಿದ್ದೀವಿ. ಇಲ್ಲ ಚೇಂಜಸ್ ಆಗಿದೆ, ಚೇಂಜಸ್ ಆಗುತ್ತೆ. ಈಗ ಜುಲೈ 1ರಿಂದ ಜುಲೈ 1ರಿಂದ ಎಲ್ಲ ಚೇಂಜಸ್ ಇದೆ. ನಿನ್ನೆಯಿಂದ ಎಲ್ಲ ಸ್ಕೀಮೇ ಚೇಂಜ್ ಆಗಿದೆ. ಅದನ್ನೆಲ್ಲ ಸಭೆಯಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಈಗ ಏನು ಕಾಮಗಾರಿ ನಾವು ಹೋದ ಸರ್ತಿ ಲೆಕ್ಕಾಚಾರದಲ್ಲಿ ಕೆಲಸ ಮಾಡಿದ್ದಾಯ್ತು.
ಅಲ್ಲಲ್ಲ, ಈಗ ಜುಲೈ 1ರಿಂದ ಸ್ಕೀಮು ಹೊಸ ಸ್ಕೀಮ್ ಆಗ್ತಾ ಇರೋದ್ರಿಂದ ಹೊಸ ವೇತನ, ಹೊಸ ಪಾವತಿ, ಹೊಸ ಗೈಡ್ ಲೈನು ಎಲ್ಲ ಹೊಸ ಸಿಸ್ಟಮ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ಹಾಗಾಗ್ಬಿಟ್ಟು ಜುಲೈ ಕಡೆಯಿಂದ ಎಲ್ಲದೂ ಕೂಡ ಹೊಸ ಇದ್ರಲ್ಲಿ ಆಗತ್ತೆ. ಇಷ್ಟು ದಿನ ನೀವು ಏಪ್ರಿಲ್, ಮೇ, ಜೂನ್ ಇರ್ಬೋದು, ಅದು ಉದ್ಯೋಗ ಖಾತ್ರಿ ಗೈಡ್ ಲೈನ್ ಅಲ್ಲಿ ನೀವು ಕೆಲಸ ಮಾಡಿರೋದ್ರಿಂದ ಹಾಗಾಗ್ಬಿಟ್ಟು ಅದೇ ಆ ಗೈಡ್ ಲೈನ್ ಅಲ್ಲಿ ನೀವು ಪೇಮೆಂಟ್ ಅನ್ನು ಕೊಟ್ಟಿದ್ದೀವಿ. ಈಗ ಜುಲೈ 1ರಿಂದ ಹೊಸ ಸ್ಕೀಮ್ ಅಪ್ಲೈ ಆಗ್ತಾ ಇರೋದ್ರಿಂದ ಅದರದ್ದು ಏನು ಗೈಡ್ ಲೈನ್ ಇದೆ ಆ ರೀತಿಯ ಪೇಮೆಂಟ್ ಆಗುತ್ತೆ. ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಆಗಿದೆ ಅದನ್ನು ಹೇಳ್ತೀನಿ, ಅದನ್ನೇ ಹೇಳಿದೆ ನಿಮಗೆ, ಅದನ್ನು ಹೇಳ್ತೀನಿ. 350 360 ಸಂಬಳದಲ್ಲಿ ಇವತ್ತು 800 ರೂಪಾಯಿ ಲೋಕ ಸರ್ಕಾರ ನಡೀತಾ ಇದೆ. ಅಲ್ಲ, ವೇತನದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಅಜೆಂಡಾದಲ್ಲಿ ಹೇಳ್ತೀನಿ. ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಡೌಟ್ ಇದ್ರೆ, ಈಗ ಇವ್ರು ಡೌಟ್ ಹೇಳಿದ್ರು, ಅದೇ ರೀತಿಯಾಗಿ ನಿಮಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಗುರುತು ಬರ್ದೇ ಇದ್ರೆ ಯಾರಾದ್ರು ಇದ್ರೆ ಹೇಳಿ. ಇಲ್ಲ ನಮಗೆಲ್ಲ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಜೆಂಡಾಗೆ ಹೋಗ್ತೀವಿ. ಸರಿ, ಅದರದ್ದು ಮಾಡಿದೀವಿ, ಅದ್ರದ್ದು ಬರುತ್ತೆ, ಸಮಸ್ಯೆ ಏನಿಲ್ಲ. ನಾನು 4 ಬೈಕಿಗೆ ಅಪ್ಲಿಕೇಶನ್ ಹಾಕಿದೆ ಸರ್. ಆಮೇಲೆ ಮಾತಾಡೋಣ, ಇದು ಉದ್ಯೋಗ ಖಾತ್ರಿ ಆಮೇಲೆ